ಕೇಳುಗರೆ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಈ ದಿನ ಕೇದಾರನಾಥ ಜ್ಯೋತಿರ್ಲಿಂಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ಕಂದ ಪುರಾಣದ ಕೇದಾರ ಖಂಡದಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗದ ಮಹಿಮೆ ಮತ್ತು ಉಗಮದ ಕಥೆ ವಿವರವಾಗಿ ಬರುತ್ತೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಬಂಧು ಬಾಂಧವರನ್ನ ಸಂಹರಿಸಿದ ಪಾಪದಿಂದ ದುಃಖಿತರಾಗ್ತಾರೆ. ಆ ಪಾಪ ನಿವಾರಣೆಗೆ ಅಂತ ಅವರು ಶಿವನಿಗೆ ಶರಣಾಗ್ತಾರೆ. ಆದರೆ ಶಿವನು ಅವರನ್ನು ನೇರವಾಗಿ ಕಾಣಲು ಇಚ್ಛಿಸದೆ ಕಾಶಿಯಿಂದ ಹಿಮಾಲಯ ಪ್ರದೇಶಕ್ಕೆ ತೆರಳಿದ. ಪಾಂಡವರು ಶಿವನನ್ನು ಹುಡುಕುತ್ತಾ ಹಿಮಾಲಯದ ಕಠಿಣ ಪ್ರದೇಶಗಳಿಗೆ ಬಂದರು. ಶಿವನು ವೃಷಭ ರೂಪವನ್ನ ತಾಳಿದನು. ಶಿವನೇ ವೃಷಭ ರೂಪದಲ್ಲಿ ಬಂದು ತನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದು ತಿಳಿದ ಭೀಮನು ಬಹಳ ದೂರ ವೇಗವಾಗಿ ಆ ವೃಷಭವನ್ನ ಹಿಂಬಾಲಿಸಿದ. ವೃಷಭವು ಕೊನೆಯಲ್ಲಿ ಮಣ್ಣಿನ ಗುಡ್ಡದೊಳಗೆ ಸಿಕ್ಕಿಕೊಂಡು ಹೊರಗೆ ಬರೋಕ್ಕೆ ಆಗದಂತೆ ಸಿಕ್ಕಿಕೊಂಡಿತು. ಭೀಮನು ತನ್ನ ಎಲ್ಲಾ ಶಕ್ತಿಯಿಂದ ವೃಷಭದ ಹಿಂಭಾಗವನ್ನ ಹಿಡಿದು ಎಳೆಯಲು ಪ್ರಯತ್ನಿಸಿದ. ಆದರೂ ಅದನ್ನು ಹೊರಗೆ ತೆಗೆಯಲಾಗಲಿಲ್ಲ. ಭೀಮನ ಕೈಸ್ಪರ್ಶದಿಂದ ವೃಷಭದ ಹಿಂಭಾಗವು ಕಲ್ಲು ಬಂಡೆಯಾಗಿ ಹೋಯಿತು. ಇದನ್ನು ನೋಡಿದ ಧರ್ಮರಾಯ ಹಾಗೂ ಅವನ ಪರಿವಾರದವರೆಲ್ಲ ದಿಗ್ಭ್ರಾಂತರಾದರು. ಭೀಮನು ತನ್ನ ಗದೆಯಿಂದ ಆ ಬಂಡೆಯನ್ನು ಒಡೆಯಲು ಹೋದಾಗ ಅಲ್ಲಿ ಒಂದು ಅತಿಶಯವಾದ ದೃಶ್ಯ ಕಂಡುಬಂದಿತು. ಗುಡುಗಿನ ಶಬ್ದದಂತೆ ಅಶರೀರವಾಣಿಯೂ ಆಯಿತು. ನಿಲ್ಲು ಭೀಮ ಎಂದು ಅಶರೀರವಾಣಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಸ್ತಬ್ಧರಾದರು. ಎತ್ತಿದ ಭೀಮನ ಕೈ ಹಾಗೆಯೇ ನಿಂತು ಹೋಯಿತು. ವೃಷಭನ ಹಿಂಭಾಗವಾದ ಕಲ್ಲು ಬಂಡೆಯು ತಾನಾಗಿ ಎರಡು ಹೋಳಾಯಿತು. ಅಲ್ಲಿಂದ ಜಗಜ್ಯೋತಿಯಾಗಿ ಪರಶಿವನು ಪ್ರತ್ಯಕ್ಷನಾದ. ಪ್ರಸನ್ನವಾದ ಮುಖ, 3 ಕಣ್ಣು, ದಂಡ ಕಮಂಡಲ, ಚಂದನ ಚಿಹ್ನೆ, ಹುಲಿಯ ಚರ್ಮದ ಉಡುಪು, ಆನೆ ಚರ್ಮವನ್ನ ಹೊದೆದು ನಾಗಭೂಷಣ, ರುದ್ರಾಕ್ಷ ಆಭರಣಗಳು, ಗಂಗೆಯನ್ನು ಧರಿಸಿ ವೃಷಭಾರೂಢನಾಗಿ ದರ್ಶನವನ್ನು ನೀಡಿದ. ಈ ದೃಶ್ಯವನ್ನು ನೋಡಿದ ಪಾಂಡವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಪರಶಿವನ ಕಾರುಣ್ಯವನ್ನ ಹಾಡಿ ಅವನನ್ನ ಸ್ತುತಿಸಿದರು. ಭೀಮನು ಮಾಡಿದ ತಪ್ಪನ್ನು ಗಣಿಸದೆ ಅವನನ್ನು ಮನ್ನಿಸಿದ ಪರಶಿವನ ಕಾರುಣ್ಯದ ಮಹತ್ವ ನಮಗೆ ಅರಿವಾಗಿದೆ ಅಂದರು. ಕುರುಕ್ಷೇತ್ರದಲ್ಲಿ ನಡೆದ ಘೋರ ಯುದ್ಧದಲ್ಲಿ ಹಲವಾರು ಜನರ ಸಾವಿಗೆ ನಾವು ಕಾರಣರಾಗಿದ್ದೇವೆ. ನಮ್ಮನ್ನು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಗೊಳಿಸಬೇಕು. ನಿಮ್ಮ ಅನುಗ್ರಹವನ್ನ ನಮ್ಮ ಮೇಲೆ ಕರುಣಿಸಿ ಎಂದು ಪಾಂಡವರು ಬೇಡಿದರು. ಕಾರುಣ್ಯ ಮೂರ್ತಿಯಾದ ಶಿವನು ಗಂಗಾತೀರ್ಥದಿಂದ ಸ್ನಾನ ಮಾಡಲು ಹೇಳಿ ದೇಹ ಮನಸ್ಸು ಗಂಗೆಯಿಂದ ಪವಿತ್ರವಾಗಲು ಅವರು ಬ್ರಹ್ಮಹತ್ಯಾ ದೋಷದಿಂದ ಬಿಡುಗಡೆಯನ್ನ ಹೊಂದಿದರು. ಪಾಂಡವರ ಅಪೇಕ್ಷೆಯಂತೆ ಶಿವನು ತನ್ನಲ್ಲಿ ಬರುವ ಎಲ್ಲಾ ಭಕ್ತರುಗಳಿಗೆ ಅನುಗ್ರಹಿಸಬೇಕೆಂಬ ಉದ್ದೇಶದಿಂದ ಪುನಃ ಜ್ಯೋತಿ ಸ್ವರೂಪವಾಗಿ ಒಡೆದು ಹೋಳಾದ ಬಂಡೆಯೊಳಗೆ ಹೋದಾಗ ಆ ಬಂಡೆಯು ಮುಚ್ಚಿ ಹೋಗಿ ಹಳೆಯ ರೂಪದಲ್ಲಿ ಜ್ಯೋತಿರ್ಲಿಂಗವಾಗಿ ಈಗಲೂ ಪ್ರಜ್ವಲಿಸುತ್ತಿದೆ. ಈ ರೀತಿ ರೂಪವನ್ನು ಹೊಂದಿರುವ ಜ್ಯೋತಿರ್ಲಿಂಗವನ್ನ ಕೇದಾರನಾಥ್ ಎಂದು ಕರೆಯುತ್ತಾರೆ. ಹಿಮಾಲಯದ ತುತ್ತ ತುದಿಯಲ್ಲಿ ಇದು ಇದೆ. ಇಲ್ಲಿ ಪಂಚಕೇದಾರಗಳು ಕೂಡ ಇದೆ. ಶಿವನ ವೃಷಭ ರೂಪದ ದೇಹದ ಉಳಿದ ಅಂಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಕಟವಾದವು. ಅವುಗಳನ್ನ ಒಟ್ಟಿಗೆ ಪಂಚಕೇದಾರ ಅಂತ ಕರೀತಾರೆ. ಕುಂಭ ಅಂದರೆ ವೃಷಭದ ಹಿಂಭಾಗ ಇದ್ದ ಸ್ಥಳ ಕೇದಾರನಾಥವಾದರೆ, ಭುಜವು ತುಂಗನಾಥನೆಂದು, ಮುಖವು ರುದ್ರನಾಥನೆಂದು, ನಾಭಿಯು ಮಧ್ಯಮಹೇಶ್ವರ ಎಂದು, ಜಟೆಯು ಕಲ್ಪೇಶ್ವರ ಎಂದು ಕರೆಯಲ್ಪಟ್ಟಿದೆ. 12 ಜ್ಯೋತಿರ್ಲಿಂಗದ ವಿವರಗಳ ಪಯಣದಲ್ಲಿ ಕೇದಾರನಾಥ ಕೊನೆಯ ಯಾತ್ರಾ ಸ್ಥಳವಾಗಿದೆ. ಶ್ರೋತೃಗಳೇ, ನಮ್ಮ ಕಥಾವಲ್ಲರಿ ವಾಹಿನಿಯಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರಿ. ಧನ್ಯವಾದಗಳು.